ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಹಾಗೆ ನಮ್ಮ ಕಲಬುರಗಿಯ ಎಲ್ಲ ಸಿನಿ ರಸಿಕರಿಗೆ ಹಾಗೆ ಕಲಾ ಪ್ರೇಮಿಗಳಿಗೆ ಎಲ್ಲರಿಗೂ ಸಂತೋಷ್ ರಾಮ್ ಮಾಡುವ ನಮಸ್ಕಾರಗಳು. ನಾನು ಈ ಚಿತ್ರದ ನಾಯಕ ನಟನಾಗಿ ಅಭಿನಯಿಸಿರ್ತೇನೆ. ಇದೊಂದು ನನಗೆ ಒಂದು ಅದೃಷ್ಟದ ಒಂದು ಸಿನಿಮಾ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಒಬ್ಬ ದಕ್ಷ ಧೀಮಂತ ಪೊಲೀಸ್ ಅಧಿಕಾರಿ ದಿವಂಗತ ಮಲ್ಲಿಕಾರ್ಜುನ್ ಬಂಡೆ ಅವರ ಒಂದು ಪಾತ್ರವನ್ನು ನಾನಿವತ್ತು ನಿರ್ವಹಿಸಿರೋದು ಒಂದು ತುಂಬಾ ಖುಷಿ ಹಾಗೆ ರೋಮಾಂಚನ ಆಗುವಂತ ಒಂದು ಮೂಮೆಂಟ್ ಅಂತಾನೆ ಹೇಳ್ಕೊತಾ ಇದ್ದೀನಿ. ಹಾಗೆ ತುಂಬಾ ಅದೃಷ್ಟದ ಒಂದು ಸಿನಿಮಾ ಅಂತಾನೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟಂತಹ ಗೋಪಣ್ಣ ದೊಡ್ಡಮನಿ ಸರ್, ನಮ್ಮ ಪ್ರೊಡ್ಯೂಸರ್ ಆದಂತಹ, ಹಾಗೆ ನಮ್ಮ ರೈಟರು, ಹಾಗೆ ಇದರ ಏನ್ ಸಂಭಾಷಣೆ ಎಲ್ಲ ಬರೆದಿರ್ತಕ್ಕಂಥ ನಮ್ಮ ವೀರಣ್ಣ ಕೊರಳ್ಳಿ ಸರ್, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಿನ್ಮಯ ರಾಮ್ ಸರ್ ಅವರು ತುಂಬಾನೇ ಇದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಅದ್ಭುತವಾದ ಇವತ್ತು ಎಲ್ಲಾ ಜನಗಳಿಗೂ, ಯಾಕೆಂದ್ರೆ ಮಲ್ಲಿಕಾರ್ಜುನ್ ಬಂಡೆ ಎಲ್ಲಾ ಜನಗಳು, ಈವನ್ ಕರ್ನಾಟಕದ ಎಲ್ಲಾ ಜನತೆಗೂ ಗೊತ್ತಿದೆ. ಆದ್ರೆ ಅವರ ಜೀವನ ಹೇಗಿತ್ತು, ಅವರ ಬಾಲ್ಯ ಹೇಗಿತ್ತು, ಎಲ್ಲದನ್ನೂ ಸಹ ಸರ್ಚ್ ಮಾಡ್ಕೊಂಡು ಇವತ್ತು ಅದನ್ನ ಜನತೆಗೆ ಮುಟ್ಟಿಸಿದ್ದಾರೆ ತುಂಬಾ ಸೂಕ್ಷ್ಮವಾಗಿ. ಅವರ ಒಂದು ಅಂತ್ಯ ಹೇಗಾಯ್ತು ಎಲ್ಲದನ್ನೂ ಸೂಕ್ಷ್ಮವಾಗಿ ಹೇಳ್ಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ನಿಮ್ಗೆಲ್ಲರೂ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈಗಾಗಲೇ 16ನೇ ತಾರೀಕಿಂದ ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೀತಾ ಇದೆ. ತಾವೆಲ್ಲರೂ ಕೂಡ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈವನ್ ಈ ಕಾಲೇಜು ಯೂತ್ಸ್ಗಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗುವಂತ ಒಂದು ಸಿನಿಮಾ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಸಿನಿಮಾವನ್ನ ನೋಡಿ ನಮ್ಮ ಬಂಡೆ ಸಾಹೇಬ್ ಚಿತ್ರವನ್ನ ಗೆಲ್ಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ರಾಜ್ಯಾದ್ಯಂತ 45ರಿಂದ 50 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಈಗಾಗಲೇ ಎಲ್ಲ ಕಡೆನೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈ ಸಿನಿಮಾ ಬಗ್ಗೆ. ಆಕ್ಟಿಂಗ್ ವಿಚಾರದಲ್ಲಿ ಇರ್ಬೋದು, ಡೈರೆಕ್ಷನ್ ವಿಚಾರದಲ್ಲಿ ಇರ್ಬೋದು, ಸಂಭಾಷಣೆ ವಿಚಾರದಲ್ಲಿ ಇರ್ಬೋದು, ಎಲ್ಲಾ ವಿಚಾರದಲ್ಲೂ ಎಲ್ಲ ಜನ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ. ತಾವು ಕೂಡ ಎಲ್ಲ ಬಂದು ನೋಡಿ ತಮ್ಮ ಅನಿಸಿಕೆಯನ್ನ ಇನ್ನೊಬ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಡ್ಬೇಕು ಇಂಥ ಒಂದು. ಯಾಕೆಂದ್ರೆ ಈಗಿನ ಇದರಲ್ಲಿ ಕಮರ್ಷಿಯಲ್ ಸಿನಿಮಾಗಳು ತುಂಬಾನೇ ಬರ್ತಾ ಇದಾವೆ. ಈಗ ಯಾವುದೇ ಒಂದು ಜೀವನ ಆಧಾರಿತ ಚಿತ್ರಗಳನ್ನ ಮಾಡೋದಕ್ಕೆ ಭಾರಿ ಧೈರ್ಯ ಬೇಕು. ಯಾಕೆಂದ್ರೆ ಜನ ತಗೋತಾರೋ ಇಲ್ಲೋ ಅಂತ ತುಂಬಾ ಭಯದಲ್ಲಿ ಮಾಡ್ತಾರೆ. ಅಂತದ್ರಲ್ಲಿ ನಮ್ಮ ಗೋಪಣ್ಣ ದೊಡ್ಡಮನಿ ಸರ್ ಮತ್ತೆ ಕೊರಳಿ ಸರ್ ಸೇರ್ಕೊಂಡು ಈ ಒಂದು ಸಿನಿಮಾನ ತುಂಬಾ ಧೈರ್ಯ ಮಾಡಿ ಎಲ್ಲರೂ ಕೂಡ ಒಂದು ಸಿನಿಮಾನ ನೋಡೋ ರೀತಿಯಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ನಿಮ್ಮ ಮುಂದೆ ತಂದಿದ್ದಾರೆ. ಈ ತರ ಒಂದು ಸಿನಿಮಾ ನೀವು ಗೆಲ್ಸ್ಕೊಟ್ರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರತಕ್ಕಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವರು ತಗೊಂಡ್ಬರೋದಕ್ಕೆ ಧೈರ್ಯ ಮಾಡ್ತಾರೆ. ಈ ತರ ಪ್ರೊಡ್ಯೂಸರ್ಸ್ಗಳು ಮುಂದೆ ಬರ್ತಾರೆ ಅಂತ ಹೇಳ್ತಾ, ದಯಮಾಡಿ ಈ ಬಂಡೆ ಸಾಹೇಬ್ ಚಿತ್ರವನ್ನ ಗೆಲ್ಸ್ಕೊಡಿ ಅಂತ ಕೇಳ್ತಾರೆ. ಹೌದು ಸರ್, ನಾನೇ ಮಾಡಿದ್ದೀನಿ ಸರ್. ತುಂಬಾನೇ ಕಷ್ಟ ಆಯ್ತು, ಎಲ್ರಿಗೂ ಗೊತ್ತಿದೆ. ಯಾಕೆಂದ್ರೆ ಇಲ್ಲಿನ ಭಾಗದ ನಾವು ಇದನ್ನ ಆ ಸ್ಲ್ಯಾಂಗ್ ಅನ್ನ ನಾವು ತುಂಬಾ ಕಷ್ಟಪಟ್ಟು ಕಲ್ತು ಇವತ್ತಿನ ದಿವಸ ನಾವು, ಯಾಕೆ ಅಲ್ಲಿ ಎಲ್ಲೂ ಕೂಡ ಇಲ್ಲಿನ ಭಾಷೆಗೆ ಅಪಮಾನ ಆಗದೆ ರೀತಿಯಿಂದ ತುಂಬಾ ಪ್ರಯತ್ನ ಪಟ್ಟು ನಾವು ಅದನ್ನ ಮಾಡಿದೀವಿ. ದಯಮಾಡಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ತಾವನ್ನು ನಮ್ಮನ್ನ ಒಪ್ಕೊಂಡಿದ್ದೀರಾ ಅಂತ ಎಲ್ಲ ಜನತೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದೀರಾ, ಭಾಷೆ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದಿರಾ ಅಂತ ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ನನ್ನ ಹೆಸರು ಬಂದ್ಬಿಟ್ಟು ಪರ್ವೇಶ್ ಸಿಂಬಾ ಅಂತೇಳಿ. ಈ ಪಿಕ್ಚರ್ ಒಳಗೆ ನನ್ನ ಪಾತ್ರ ಬಂದ್ಬಿಟ್ಟು ಶಾರ್ಪ್ ಶೂಟರ್ ಮುನ್ನಾ ಅಂತ. ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ದೊಡ್ಡಮನಿ ಸರ್ ಆಗ್ಲಿ, ಕೊರಳಿ ಸರ್ ಆಗ್ಲಿ, ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ. ಯಾಕಂದ್ರೆ ಇದೊಂದು ಪಾತ್ರ ನನ್ಗೆ ಸೂಟ್ ಆಗುತ್ತೆ ಅನ್ಕೊಂಡು ಕೊಟ್ಟಿದ್ದು, ಆಮೇಲೆ ಈ ಪಾತ್ರ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದು, ಅವೆರಡಕ್ಕೂ ನಾನು ಯಾವಾಗ್ಲೂ ದೊಡ್ಡಮನಿ ಸರ್ ಮತ್ತೆ ವೀರಣ್ಣ ಕೊರಳಿ ಸರ್ಗೆ ಚಿರಋಣಿ ಆಗಿರ್ತೀನಿ. ಆಮೇಲೆ ಈ ಪಿಕ್ಚರ್ ಡೈರೆಕ್ಟರ್ ಬಂದ್ಬಿಟ್ಟು ಚಿನ್ಮಯ ರಾಮ್ ಅಂತ ಹೇಳಿ, ಅವರಿಗೂ ಥ್ಯಾಂಕ್ಸ್ ಹೇಳ್ತಾ. ಆಕ್ಚುಲಿ ಇದು ಇವಾಗ ಈ ಬಂಡೆ ಸಾಹೇಬ್ ಅವ್ರದ್ದು ಮೂವಿ ಅಂತ ಬಂದಾಗ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇತ್ತು ನಮ್ಗೆ. ಸೊ ಆ ಟೈಮಲ್ಲಿ ನಾವು ಹೆಂಗೋ ಒಂದು ನೀಟಾಗಿ ಪ್ಲಾನ್ ಮಾಡ್ಕೊಂಡು ನಮ್ ಹೀರೋ ಸರ್ ಆಗ್ಲಿ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದಾರೆ. ಆ ಪಾತ್ರನ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರು ಆ ಟೈಮಲ್ಲಿ. ಅದನ್ನ ಮತ್ತೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಮೂವಿ ಥಿಯೇಟರ್ ಅಲ್ಲಿ ನೋಡಿದಾಗ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ತಿದೆ. ಯಾಕಂದ್ರೆ ನಮ್ ತಂದೆನೂ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಅವ್ರ ಟೀಮ್ ಎಲ್ಲ ಹೋಗಿ ನೋಡಿದಾಗ ಓಕೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಯಾಕಂದ್ರೆ ಈಗ ಸಿನಿಮಾ ಪೊಲೀಸರಿಗೆ ಗೊತ್ತಾದಷ್ಟು ನಾರ್ಮಲ್ ಪಬ್ಲಿಕ್ ಅಷ್ಟು ಅರ್ಥ ಆಗಲ್ಲ. ಏನೇ ಕಾಸ್ಟ್ಯೂಮ್ ಹಾಕೊಳ್ಳೋದಾಗ್ಲಿ, ಅವ್ರು ಹೆಂಗ್ ಹಾಕೊಂತಾರೆ ಏನು ಎಲ್ಲ ಅವ್ರು ನೋಡಿದಾಗ ಅವ್ರು ಹೇಳಿರೋ ಒಂದು ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದೀರಾ ಅನ್ನೋ ಒಂದು ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿದೆ. ಎಲ್ಲಾ ಕರ್ನಾಟಕದ ಜನತೆಗೂ, ಎಲ್ಲಾ ಪಬ್ಲಿಕ್ಕಿಗೂ, ಗುಲ್ಬರ್ಗ ಜನತೆಗೂ ನಾನು ಹೇಳೋದಷ್ಟೇ, ಒಂದ್ ಒಳ್ಳೆ ಸಿನಿಮಾ ಯಾವಾಗೋ ಒಂದು ಬರೋದು, ಪ್ರತಿ ವಾರ 4, 5, 6 ಸಿನಿಮಾ ಹಿಂಗ್ ರಿಲೀಸ್ ಆಗ್ತಾ ಇರುತ್ತೆ.
ಒಂದು ಒಳ್ಳೆ ಸಿನಿಮಾ, ಒಬ್ಬರ ಜೀವನ ಆಧಾರಿತ ಸಿನಿಮಾ. ದಯವಿಟ್ಟು ಎಲ್ಲ ಬಂದು ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಆಮೇಲೆ ಇಷ್ಟೊಂದೆಲ್ಲ ನಾವು ಪ್ಲಾನ್ ಮಾಡಿ ಸಿನಿಮಾ ಮಾಡಿದಾಗ ರೆಸ್ಪಾನ್ಸು ಚೆನ್ನಾಗಿ ಬಂದಾಗ ಇವರಿಗೂ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಪ್ರೊಡ್ಯೂಸರು ಕಷ್ಟಪಟ್ಟು ಏನೋ ಮಾಡಿ ಒಂದು ದುಡ್ಡಾಗಿ ಒಂದು ಸಿನಿಮಾ ಮಾಡಿದಾಗ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾವು ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಅದು ಅಷ್ಟು ಈಸಿ ಇಲ್ಲ ಒಂದು ಸಿನಿಮಾ ಮಾಡೋದು. ಆದ್ರೂ ನಮ್ ಸರ್ ತುಂಬಾ ಧೈರ್ಯ ಮಾಡಿ ಒಂದ್ ಸಿನಿಮಾ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಸಿನಿಮಾಗಳು ಮಾಡಿ ಸರ್, ಹಿಂಗೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳು ಕೊಡಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ಸರ್ ಪಾತ್ರ ಮಾಡಿದ್ದಾರೆ. ಒಬ್ಬ SP ಹೆಂಗಿರ್ಬೇಕು ಆ ರೀತಿ ಅವ್ರ ಕ್ಯಾರೆಕ್ಟರ್ ಇದೆ, ಆ ರೀತಿ ಅವ್ರು ಆಕ್ಟ್ ಮಾಡಿದ್ದಾರೆ. ಅಂಡ್ ನನ್ನ ಪಾತ್ರ ಬಂದ್ಬಿಟ್ಟು ಮುನ್ನಾ ಅಂತ. ಇಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಜನ ಕೇಳೋರು ಮುನ್ನಾ ಪಾತ್ರಧಾರಿ ಯಾರು ಏನು ಅಂತ. ಆ ಟೈಮಲ್ಲಿ ನಮಗೂ ಅಷ್ಟೊಂದು ಫಿಕ್ಸ್ ಆಗಿರ್ಲಿಲ್ಲ ನಾನು. ಸೊ ಆಫ್ಟರ್ ಆಲ್ ಸ್ವಲ್ಪ ದಿನ ಆದ್ಮೇಲೆ ಫಿಕ್ಸ್ ಆದ್ಮೇಲೆ ನಂದು ಹೀರೋ ಸರ್ದು ಒಂದು ಟಕ್ಕರ್ ಚೆನ್ನಾಗಿದೆ ಅಂತ ಎಲ್ಲ ರೆಸ್ಪಾನ್ಸ್ ಬಂದಿದೆ. ಎಲ್ರು ಹೇಳಿದ್ದಾರೆ ಚೆನ್ನಾಗಿ ಮಾಡಿದೀರಾ ಅಂತ. ಒಬ್ಬ ಆರ್ಟಿಸ್ಟ್ ಬೇಕಾಗಿರೋದು ಅಷ್ಟೇ, ಯಾವುದೇ ಪಾತ್ರ ಮಾಡಿದ್ರು ಚೆನ್ನಾಗಿ ಮಾಡಿದೀಯ ಅಂತ ಒಬ್ಬರಿಂದ ಬಾಯಿಂದ ಬಂದ್ರೆ ಸಾಕು, ನಾವು ಗೆದ್ದಂಗೆ. ದಯವಿಟ್ಟು ಎಲ್ಲ ಜನತೆಗೆ, ಎಲ್ಲ ಗುಲ್ಬರ್ಗ ಜನತೆಗೆ ನಾನು ಕೇಳೋದಿಷ್ಟೇ, ದಯವಿಟ್ಟು ಈ ಸಿನಿಮಾ ಥಿಯೇಟರ್ ಅಲ್ಲಿ ಇದೆ. ರಿಲೀಸ್ 16ನೇ ತಾರೀಕು ರಿಲೀಸ್ ಆಗಿದೆ. 3-4 ಡೇಸ್ ಆಯ್ತು ರಿಲೀಸ್ ಆಗಿ. ದಯವಿಟ್ಟು ಬಂದು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ನಿಮ್ದು ಒಂದೊಂದು ಟಿಕೆಟ್ ತುಂಬಾ ಜನರ ಹೊಟ್ಟೆ ತುಂಬಿಸುತ್ತೆ, ತುಂಬಾ ಜನರಿಗೆ ಬದುಕಾಗುತ್ತೆ. ದಯವಿಟ್ಟು ಬನ್ನಿ, ಪ್ರೋತ್ಸಾಹ ಇದ್ರೆ ಇನ್ನೂ ಇಂಥ 10 ಸಿನಿಮಾಗಳು ಮಾಡ್ಬೋದು. ದಯವಿಟ್ಟು ಥಿಯೇಟರ್ ಕಡೆ ಬನ್ನಿ, ಸಿನಿಮಾ ನೋಡಿ, ಇಷ್ಟ ಆಗುತ್ತೆ 100%. ತುಂಬಾ ಜನ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಪ್ರಾಪರ್ ಬಂದ್ಬಿಟ್ಟು ಬಿಜಾಪುರ್ ಸರ್. ಇದಕ್ಕಿಂತ ಮೊದಲು ಯಾವಾಗಾದ್ರೂ ಅಭಿನಯ ಮಾಡಿದ್ದೀರಾ? ಹಾ ಸರ್, ನಾನು ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಒಂದ್ 4 ಸಿನಿಮಾ ಮಾಡಿದ್ದೀನಿ. ಅಂಜನಿ ಪುತ್ರ, ಯುವರತ್ನ, ಜೇಮ್ಸ್, ನಟ ಸಾರ್ವಭೌಮ. ಸೊ ಅಲ್ಲಿಂದ ನಮ್ ಜರ್ನಿ ಶುರು ಆಗಿತ್ತು. ಅದ್ರಲ್ಲಿ ಅಂದ್ರೆ ಪೋಷಕ ಪಾತ್ರ, ಚಿಕ್ಕ ಪಾತ್ರಗಳು ರೆಕಗ್ನೈಸ್ ಆಗೋ ತರಾನೇ ಇದೆ. ಬಟ್ ಇದೇ ಫಸ್ಟ್ ಸಿನಿಮಾ ನನಗೆ ಮೇನ್ ವಿಲನ್ ಆಗಿ ಸಿಕ್ಕಿರೋ ಸಿನಿಮಾ ಇದು. ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಇದೆ ನನ್ನ ಸಿನಿಮಾಗಳು. ಜಿನ್ ಅಂತ ಒಂದು ಬರೋದಿದೆ, ಅದಾದ್ಮೇಲೆ ಇನ್ನೊಂದು ಕಿಲ್ ಅಂತ ಇದೆ ವಿಲನ್ ಆಗಿ. ಬಟ್ ನನ್ಗೆ ಸಿಕ್ಕಿರುವಂತ ಮುಖ್ಯವಾಗಿ ಖಳನಾಯಕನಾಗಿ ಫಸ್ಟ್ ಸಿನಿಮಾ ಅಂತಂದ್ರೆ ಬಂಡೆ ಸಾಹೇಬ್ ಸಿನಿಮಾ ಸರ್. ಥ್ಯಾಂಕ್ ಯು ಸರ್. ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ಕಲಬುರಗಿಯ ಜನತೆಗೆ ಹಾಗೂ ಮಲ್ಲಿಕಾರ್ಜುನ್ ಬಂಡೆ ಅವರ ಅಭಿಮಾನಿಗಳಿಗೆ ಈ ವೀರಣ್ಣ ಕೊರಳಿಯ ಅನಂತ ಕೋಟಿ ಪ್ರಣಾಮಗಳು. ಇದೇ 16ರಂದು ಬಂಡೆ ಸಾಹೇಬ್ ದ ಪವರ್ ಆಫ್ ಪೊಲೀಸ್ ಅಂತಕ್ಕಂಥ ಚಲನಚಿತ್ರವನ್ನು ಗೋಪಣ್ಣ ದೊಡ್ಡಮನಿ ಸರ್ ಅವರ ನಿರ್ಮಾಣದಲ್ಲಿ ಮಲ್ಲಿಗೆ ಸಿನಿ ಕಂಪನೀಸ್ ಅಡಿಯಲ್ಲಿ ನಿರ್ಮಾಣ ಆಗಿದ್ದು, ಇದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ನಾನೇ ಬರೆದಿದ್ದೀನಿ. ಜೊತೆಗೆ ಕಾಲಪತ್ತಾರ್ ಅಂತಕ್ಕಂಥ ಒಂದು ವಿಲನ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ. ಇದಕ್ಕಿಂತ ಮೊದಲು ನನಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಫಂಟ್ರು ಸಿನಿಮಾದ ಮೂಲಕ. ಫಂಟ್ರು ಸಿನಿಮಾದ ಏನು ನನ್ನ ಜರ್ನಿ ಇತ್ತು, ಆ ಡೈರೆಕ್ಟರ್ ಆಗಿರ್ತಕ್ಕಂಥ ಧನು ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಾದಮೇಲೆ ಇಲ್ಲಿವರೆಗೆ 8 ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದೇನೆ. ದೇವರಾಜ್ ಸರ್ ಜೊತೆಗೆ, ಬ್ಯಾಂಕ್ ಜನಾರ್ದನ್ ಅವ್ರ ಜೊತೆಗೆ, ಶ್ರೀಲಲಿತಾ ಮೇಡಮ್ ಅವ್ರ ಜೊತೆಗೆ, ಗಣೇಶರಾವ್ ಅವ್ರ ಜೊತೆಗೆ, ಆಮೇಲೆ ಲೂಸ್ ಮಾದ ಯೋಗೀಶ್ ಅವ್ರ ಜೊತೆಗೆ, ತಾರಾ ಮೇಡಮ್ ಅವ್ರ ಜೊತೆಗೆ, ಹೀಗೆ ಅನೇಕ ಹಿರಿಯ ಕಲಾವಿದರ ಜೊತೆಗೆ ನಟನೆ ಮಾಡಿದಂಥ ಸಣ್ಣ ಅನುಭವ ನನಗಿತ್ತು. ಹಾಗಾಗಿ ನನಗೆ ನಟನೆ ಮಾಡೋದು ಅಷ್ಟು ಕಠಿಣ ಏನು ಅನ್ನಿಸ್ಲಿಲ್ಲ. ಬಟ್ ಈ ಸಂಭಾಷಣೆ ಬರಿಬೇಕಾದಂಥ ಸಂದರ್ಭ ಬಂದಾಗ ತುಂಬ ಜಾಗರೂಕತೆಯಿಂದ 10 ಸಲ ಯೋಚನೆ ಮಾಡಿ ಎಲ್ಲೂ ಕಾಂಟ್ರವರ್ಸಿ ಆಗದ ಹಾಗೆಯೇ ಸಂಭಾಷಣೆಯನ್ನು ಕೊಟ್ಟಿದ್ದೇನೆ. ಇವತ್ತು ಸಂಭಾಷಣೆಗೆ ಇಡೀ ಕರ್ನಾಟಕದ ಜನ ಮೆಚ್ಚುವಂಥ ಸಂಭಾಷಣೆ ಬರೆದಿದ್ದೇನೆ. ಜೊತೆಗೆ ಮಲ್ಲಿಕಾರ್ಜುನ್ ಬಂಡೆಯವರ ಜೀವನ ಆಧಾರಿತ, ಅವರು ಬಾಲ್ಯದಿಂದ ಹಿಡಿದು ಅವರ ಶೂಟೌಟ್ ಆಗುವವರೆಗೆ ಕೆಲವು ಸನ್ನಿವೇಶಗಳನ್ನು ಅವರ ಶ್ರೀಮತಿಯವರ ಕಡೆಯಿಂದ ಅವರ ಅನುಭವಗಳನ್ನು ತಗೊಂಡು ಅದನ್ನು ನಾನು ಸಿನಿಮಾಟಿಕಲ್ ಆಗಿ ರೆಡಿ ಮಾಡಿಕೊಂಡು ಕೊಟ್ಟಾಗ ನಮ್ಮ ಡೈರೆಕ್ಟರ್ ಚಿನ್ಮಯ ರಾಮ್ ಅವರು ಒಳ್ಳೆ ವ್ಯವಸ್ಥಿತವಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ರು. ಅದರಂತೆ ಈ ಚಲನಚಿತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರ, ಮೊದಲನೇದಾಗಿ ನಾಯಕ ನಟನ ಪಾತ್ರ, ನಾನು ಶೂಟಿಂಗ್ ಟೈಮಲ್ಲಿ ನಾಯಕ ನಟರಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿದ್ದೀನಿ. ನಾನು ಇನ್ನೂ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ ಚಲನಚಿತ್ರ ಅದೇ ರೀತಿಯಾಗಿ ಮೂಡಿ ಬರಲಿ ಅನ್ನೋ ಉದ್ದೇಶ ಇತ್ತು ಹೊರತಾಗಿ ಬೇರೆ ಯಾವುದೂ ಇರಲಿಲ್ಲ. ಹಾಗಾಗಿ ಸಣ್ಣ ಪಾತ್ರದಿಂದ ಹಿಡಿದು ಇವತ್ತು ಅಲೋಕ್ ಇರ್ಬೋದು, ಆಮೇಲೆ ನಮ್ಮ ಅಭಯ್ ಇರ್ಬೋದು, ಅವರಿಂದ ಹಿಡಿದು ಈ ಸೀನಿಯರ್ ಆ್ಯಕ್ಟರ್ಗಳವರೆಗೆ ಎಲ್ಲರೂ ಯಾರೂ ಡಮ್ಮಿ ಇಲ್ಲ. ಎಲ್ಲ ಪಾತ್ರಗಳನ್ನು, ಕೊಟ್ಟಂಥ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅಂತಕ್ಕಂಥ ಒಂದು ಖುಷಿ ನನಗಿದೆ. ಅದರ ಜೊತೆಗೆ ತಾವೆಲ್ಲರೂ ಮಾಧ್ಯಮದ ಸ್ನೇಹಿತರು ಅವತ್ತು ಸಹಕಾರ ಕೊಟ್ಟಿದ್ರಿ. ಯಾವತ್ತು ಮಲ್ಲಿಕಾರ್ಜುನ್ ಬಂಡೆ ಅವರು ತೀರ್ಕೊಂಡಾಗ ಅವರ ಅಂತಿಮ ಯಾತ್ರೆಯವರೆಗೂ ತಾವು ಸಹಕಾರ ಕೊಟ್ಟಿದ್ರಿ. ಅದೇ ರೀತಿ ಈಗಲೂ ಸಹಿತ ಈ ಚಲನಚಿತ್ರವನ್ನು ನೋಡ್ಲಿಕ್ಕೆ ತಾವು ಸಹಕಾರ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲೂ ನಾನು ಕೈ ಮುಗಿದು ಕೇಳ್ಕೊಂಡು ಈ ಚಲನಚಿತ್ರ ಯಶಸ್ವಿ ಆಗಲಿ ಅಂತೇಳಿ ಶರಣಬಸವೇಶ್ವರ ಹೆಸರ ಮೇಲೆ ನಾನು
ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಲ್ಲದೆ ಇವತ್ತು ಜಯ ಮೃತ್ಯುಂಜಯ ಸ್ವಾಮಿಗಳು ಆಗಮಿಸಿದ್ದು ಈ ಮೊದಲನೇ ಶೆಟ್ಟಿ ಟಾಕೀಸ್ನಲ್ಲಿ ಇಲ್ಲಿಂದ ರ್ಯಾಲಿ ಹೋಗಿ ಅಲ್ಲಿ ಒಂದು ಮೊದಲನೇ ಒಂದು ಇದು ಪ್ರದರ್ಶನವನ್ನು ನೋಡಿ ಈ ಒಂದು ಚಲನಚಿತ್ರದ ಯಶಸ್ಸನ್ನ ನಮ್ಮ ರಾಷ್ಟ್ರಕ್ಕಾಗಿ ಪ್ರಾಣ ತೆತ್ತ ವೀರ ಯೋಧರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಸರ್.